ಹತ್ರಷ್ಟವ ನಂದಿದೆ. ಅವನಿಗೆ ಚಿನ್ನದ ಸರ ಹಾಕಿದ್ರೆ ವಾಪಸ್ ಇಸ್ಕೊಳ್ತಾರೆ, ನಮಗೆ ಚಿನ್ನದ ಸರ ಹಾಕಿದ್ರೆ ನಮಗೆ ಕೊಡ್ತಾರೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಈಗ ಏನ್ ಹೇಳಿದ್ರು ಸತೀಶ್ ಅವರು ಅಂತಂದ್ಬಿಟ್ಟು ಗಿಲ್ಲಿಯವ್ರ ಬಗ್ಗೆ ಇದನ್ನ ಇವರು ಮಾತಾಡಿರೋದು. ಈಗ ಗಿಲ್ಲಿಯವ್ರ ಹವಾ ಹೇಗಿದೆ ಅಂತಂದ್ಬಿಟ್ಟು ಪ್ರತಿಯೊಬ್ಬರು ಗಿಲ್ಲಿಯವ್ರ ಅಭಿಮಾನಿಗಳಿಗೆ ಇಲ್ಲಿ ಗೊತ್ತಿದೆ. KVN ಪ್ರೊಡಕ್ಷನ್ ಅಲ್ಲಿ ಇಲ್ಲಿ ಗಿಲ್ಲಿ ನಟ ಅವರು ನಾಯಕ ನಟರಾಗಿ ಇಲ್ಲಿ ಕಾಣಿಸ್ಕೊಂತಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಹೆಮ್ಮೆ ಇದೆ. ಏನಕ್ಕೆ ಅಂದ್ರೆ ಎಲ್ಲರೂ ಮನ್ಸಲ್ಲೂ ಕೂಡ ಇರೋದೇನಪ್ಪಾ ಅಂತಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕು, ಮತ್ತೆ ಟ್ಯಾಲೆಂಟ್ ಇರೋರು ಇಲ್ಲಿ ಬೆಳಿಬೇಕು ಅಂತಂದ್ಬಿಟ್ಟು. ನಿಜವಾಗ್ಲೂ ಟ್ಯಾಲೆಂಟ್ ಯಾರಲ್ಲಿದೆಯೋ ಅವ್ರು ಮುಂದೆ ಬಂದೇ ಬರ್ತಾರೆ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ಆದ್ರೆ ಇಲ್ಲಿ ನೋಡಿ, ಬಿಗ್ ಬಾಸ್ಗೆ ಹೋಗೋಕೆ ಮುಂಚೆ ತುಂಬಾ ಚೆನ್ನಾಗಿತ್ತು ಲೈಫು. ಬಿಗ್ ಬಾಸ್ ಇಂದ ಈಗ ಹೊರಗಡೆ ಬಂದ ಮೇಲೆ ಮಾನ ಮರ್ಯಾದೆ ಹೋಗ್ಬಿಟ್ಟಿದೆ. ಬಿಗ್ ಬಾಸ್ಗೆ ಹೋಗೋಕ್ಕೂ ಮುಂಚೆನೆ ಇಲ್ಲಿ 2.5 ಲಕ್ಷಕ್ಕೆ ಒಂದು ಪ್ರೋಗ್ರಾಮ್ ಹೋಗ್ತಾ ಇದ್ರಂತೆ. ಈಗ ಕಡಿಮೆ ಕರೀತಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಡಾಕ್ ಸತೀಶ್ ಅವರು ಹೇಳಿದ್ದಾರೆ. ಯಾಕಂದ್ರೆ ಇದೊಂದು ಲೈಫ್ ಸ್ಟೈಲ್ ಏನಿರುತ್ತೆ, ಅವರು ಹಿಂದೆ ಲೈಫ್ ಹೇಗಿತ್ತು, ಈಗ ಅವರು ಹೇಗಿದೆ ಅಂತ ಎಲ್ಲರೂ ಕೇಳ್ತಾರೆ. ಅದೇ ಬಿಗ್ ಬಾಸ್ ಆಫ್ಟರ್ ಬಿಫೋರ್, ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ಲೈಫ್ ಹೇಗಿತ್ತು, ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ನಿಮ್ ಲೈಫ್ ಹೇಗಿದೆ ಅಂತ ಕೇಳಿದಾಗ ಈ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಆ ನಂತರನೇ ಇಲ್ಲಿ ಆಂಕರ್ ಏನಪ್ಪಾ ಒಂದು ಕ್ವಶನ್ ಕೇಳಿದ್ರು ಅಂತಂದ್ರೆ, ಈಗ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರೋ ವಿಚಾರನೆ, ಈಗ ಗಿಲ್ಲಿಯವ್ರ ಹವಾ ಯಾವ ರೀತಿ ಇದೆ ಅಂತಂದ್ಬಿಟ್ಟು. ಅಂದ್ರೆ ಗಿಲ್ಲಿ ನಟ ಅವ್ರು ಎಲ್ಲಿ ಬರ್ತಾ ಇದಾರೆ ಅಂತಂದ್ರೆ, ಯಾವುದೇ ಒಂದು ಪ್ರೋಗ್ರಾಮ್ ಇರ್ಬೋದು, ಸಭೆ ಸಮಾರಂಭ ಇರ್ಬೋದು, ಗಿಲ್ಲಿ ನಟ ಅವರು ಬರ್ತಾ ಇದಾರೆ ಅಂತಂದ್ರೆ ಅಲ್ಲಿ ಸುಮಾರು ಜನ ಇಲ್ಲಿ ಸೇರಿರ್ತಾರೆ ಅಭಿಮಾನಿಗಳು. ಈಗ ಅವ್ರನ್ನ ನೋಡ್ಬೇಕು ಅಂತಾನೆ ಸುಮಾರು ಜನ ಕಾತುರದಿಂದ ಇಲ್ಲಿ ಕಾಯ್ತಿದ್ದಾರೆ. ಟ್ಯಾಟೋ ವಿಚಾರ ಅಂತೂ ಬಿಡಿ, ಎಲ್ರಿಗೂ ಕೂಡ ಗೊತ್ತಿದೆ. ಬಿಗ್ ಬಾಸ್ ಒಳಗಡೆ ಇರ್ಬೇಕಾದ್ರೆ ಗಿಲ್ಲಿ ಅವ್ರದ್ದು ಟ್ಯಾಟೋ ಸಿಕ್ಕಾಪಟ್ಟೆ ಅಭಿಮಾನಿಗಳು ಇಲ್ಲಿ ಹಾಕಿಸ್ಕೊಂಡಿದ್ರು. ಅದೊಂದು ಟ್ರೆಂಡ್ ಅಂತಾನೆ ಇಲ್ಲಿ ಅನ್ಕೊಳ್ಳಿ. ಯಾಕಂದ್ರೆ ಬಿಗ್ ಬಾಸ್ ಇಷ್ಟು ಏನಾಗಿದೆ, 12 ಸೀಸನ್ 11 ಸೀಸನ್ ಕೂಡ ಈ ರೀತಿಯಾದ ಒಂದು ಪಾಪ್ಯುಲಾರಿಟಿ ಅಂತ ಎಲ್ರಿಗೂ ಸಿಕ್ಕಿದೆ. ಬಟ್ ಈ ಮಟ್ಟಿಗೆ ಇಷ್ಟೊಂದು ರೀಚ್ ಯಾರಿಗೂ ಕೂಡ ಇಲ್ಲಿ ಸಿಕ್ಕಿರ್ಲಿಲ್ಲ. 3 ತಿಂಗಳು ಆದ್ರೂ ಕೂಡ ಇಲ್ಲಿ ಬಿಗ್ ಬಾಸ್ ಇಂದ ಬಂದ ಮೇಲೆ ಹವಾ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಎಲ್ಲೇ ನೋಡಿದ್ರು ಕೂಡ ಇಲ್ಲಿ ಗಿಲ್ಲಿ ನಟ ಅವ್ರ ಹವಾ ಅಂತೂ ಕಡಿಮೆ ಆಗೇ ಇಲ್ಲ, ಆಗೋದು ಇಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಯಾಕಂದ್ರೆ ಪ್ರತಿಯೊಂದು ಸಭೆ ಸಮಾರಂಭದಲ್ಲಿ ಗಿಲ್ಲಿಯವರು ಇರ್ಲೇಬೇಕು ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರು ಕೂಡ ಇಲ್ಲಿ ಆಸೆ ಪಡ್ತಿದ್ದಾರೆ. ಮೇನ್ ಆಗಿ ಇಲ್ಲಿ ಆಂಕರ್ ಕ್ವಶನ್ ಕೇಳಿದೇನಪ್ಪಾ ಅಂತಂದ್ರೆ, ಗಿಲ್ಲಿಯವ್ರ ಹವಾ ಇನ್ನೂ ಕೂಡ ಕಡಿಮೆ ಆಗಿಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಇಲ್ಲಿ ಕೇಳಿದ ತಕ್ಷಣನೇ ಗಿಲ್ಲಿಯವ್ರಿಗಿಂತ 10 ಪಟ್ಟು ಇಲ್ಲಿ ಹವಾ ಇದೆ ಅಂತ ಹೇಳ್ಕೊಂಡ್ರು. ಅದ್ರ ಜೊತೆಗೆ ಗಿಲ್ಲಿ ನಟ ಅವ್ರಿಗೆ ಇಲ್ಲಿ ಚೈನ್ ಹಾಕಿದ್ರು ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಇಲ್ಲಿ ಗೊತ್ತಿದೆ. ಅವಾಗ ಇಲ್ಲಿ ವಾಪಸ್ ಕೂಡ ಇಸ್ಕೊಂಡಿದ್ರು. ಆದ್ರೆ ಸತೀಶ್ ಅವ್ರು ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಗಿಲ್ಲಿಗೆ ಯಾರಾದ್ರೂ ಗಿಲ್ಲಿ ನಟ ಅವ್ರಿಗೆ ಚೈನ್ ಹಾಕಿದಾಗ ಅದನ್ನ ವಾಪಸ್ ಇಸ್ಕೊಂಡಿದ್ದಾರೆ. ಆದ್ರೆ ನಮಗ್ ಚೈನ್ ಹಾಕಿದ್ರೆ, ಅಂದ್ರೆ ಸತೀಶ್ ಅವ್ರಿಗೆ ಚೈನ್ ಹಾಕಿದ್ರೆ ಅದನ್ನ ಹಾಗೆ ಬಿಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಇದಕ್ಕೆ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, ಅವರು ಕೊಟ್ಟಿರೋದು, ಅವರು ಹೇಳಿರೋದು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಅದ್ರದ್ದು ಕೆಪಾಸಿಟಿ ಇರಲ್ಲ, ಅದಕ್ಕೆ ಹಾಕ್ಬಿಟ್ಟು ವಾಪಸ್ ಕಿತ್ಕೊಳ್ತಾರೆ. ಅವ್ರಿಗೆ ಅದಕ್ಕೆ ಆ ಬೆಲೆ ಬಾಳಲ್ಲ ಅಂತ, ನಮಗೆ ಆ ಬೆಲೆ ಇರೋದ್ರಿಂದ ಹಾಕ್ಬಿಟ್ಟು ನಮಗೆ ಕೊಡ್ತಾರೆ. ಎಸ್, ವಿಡಿಯೋ ಇವಾಗ ನೋಡಿದ್ರಲ್ಲ ಏನ್ ಹೇಳಿದ್ದಾರೆ ಅಂತಂದ್ಬಿಟ್ಟು. ಮೇನ್ ಆಗಿ ಅವ್ರು ಹೇಳಿದೇನಪ್ಪಾ ಅಂತಂದ್ರೆ, ಈಗ ಅವ್ರಿಗೆ ಏನಾದ್ರು ಚಿನ್ನದ ಚೈನು ಹಾಕಿದ್ರು ಅಂತಂದ್ರೆ ಅದನ್ನ ಸತೀಶ್ ಅವ್ರಿಗೆ ಬಿಡ್ತಾರಂತೆ. ಆದ್ರೆ ಕೆಪಾಸಿಟಿ ಇರಲ್ವಲ್ಲ ಅಂತವ್ರಿಗೆ ಹಾಕಿದ್ರೆ ಅದನ್ನ ಕಿತ್ಕೊಂತಾರೆ, ಆ ಬೆಲೆ ಬಾಳಲ್ಲ, ಅದಕ್ಕೋಸ್ಕರನೇ ಅದನ್ನ ಅವರಿಂದ ಕಿತ್ಕೊಂತಾರೆ. ನಾವು ಆ ಬೆಳೆ ಬಾಳ್ತೀವಿ, ಅದಕ್ಕೋಸ್ಕರನೇ ಆ ಚೈನ್ ನ ನಮ್ಮ ಹತ್ರನೇ ಬಿಡ್ತಾರೆ, ನಮಗೆ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿ ಸಮಥಿಂಗ್ ವರ್ಡ್ಸ್ ನ ಇಲ್ಲಿ ಹೇಳಿದ್ದಾರೆ. ಒಟ್ನಲ್ಲಿ ಇದರಿಂದ ಬೇಜಾರಂತೂ ಆಗೇ ಆಗುತ್ತೆ ಗಿಲ್ಲಿ ನಟ ಅವ್ರ ಫ್ಯಾನ್ಸ್ಗೆ. ಏನಕ್ಕೆ ಅಂತಂದ್ರೆ, ಈಗ ನೀವು ನೋಡ್ಬೋದು ತುಂಬಾನೇ ಬಿಸಿ ಪರ್ಸನ್ ಅಂತ ಇಲ್ಲಿ ಹೇಳ್ಬೋದು. ಯಾಕಂದ್ರೆ ಪರಿಶ್ರಮ ಅಷ್ಟೇ ಪಟ್ಟಿದ್ದಾರೆ, ಅದಕ್ಕೋಸ್ಕರನೇ ಇಷ್ಟೊಂದು ಹೆಸರು ಮತ್ತೆ ಇಷ್ಟೊಂದು ಹವಾ. ಇಲ್ಲಿ ಯಾವ ವರ್ಡ್ ಬಳಸಿದ್ರು ಕೂಡ ಕಡಿಮೆ ಅಂತಾನೆ ಇಲ್ಲಿ ಹೇಳ್ಬೋದು. ಯಾಕಂದ್ರೆ KVN ಪ್ರೊಡಕ್ಷನ್ ಇಲ್ಲಿ ಸಾಮಾನ್ಯವಾದ ಇಲ್ಲಿ ಪ್ರೊಡಕ್ಷನ್ ಅಲ್ವೇ ಅಲ್ಲ. ಅಷ್ಟು ದೊಡ್ಡ ಪ್ರೊಡಕ್ಷನ್ ಅಲ್ಲಿ ಇಲ್ಲಿ ಗಿಲ್ಲಿ ನಟರು ನಾಯಕರಾಗಿ ಕಾಣಿಸ್ಕೊಂಡಿದ್ದಾರೆ. ಆದ್ರೆ ಗಿಲ್ಲಿಗಿಂತ ನಾನು 10 ಪಟ್ಟು ಹವಾ ನಂದು ಇದೆ ಅಂತ ಅಂದ್ಬಿಟ್ಟು ಸತೀಶ್ ಅವರು ಹೇಳಿದ್ದಾರೆ. ಗಿಲ್ಲಿ ನಟ ಅವ್ರಿಗೆ ಚೈನ್ ಹಾಕಿದ್ರೆ ಅದನ್ನ ವಾಪಸ್ ಇಸ್ಕೊಂತಾರೆ, ಬಟ್ ನನಗ್ ಚೈನ್ ಹಾಕಿದ್ರೆ, ಅಂದ್ರೆ ಸತೀಶ್ ಅವ್ರಿಗೆ ಚೈನ್ ಹಾಕಿದ್ರೆ ಅದನ್ನ ಅವ್ರ ಹತ್ರನೇ ಬಿಡ್ತಾರೆ. ಇದು ಅವ್ರಿಗಿರೋ ಕೆಪಾಸಿಟಿ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದಾರೆ. ಸೊ ವೀಕ್ಷಕರೇ, ಖಂಡಿತವಾಗ್ಲೂ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ, ಮಿಸ್ ಮಾಡಬೇಡಿ. ಈಗ ಸತೀಶ್ ಅವರು ಎಲ್ರೂ ಕೂಡ ಗೊತ್ತಿದೆ, ಈಗ ಅವರು ನಂಬರ್ 2 ಹೀರೋ ಮಾಡ್ತೀನಿ ಮಗನ್ನ ಅಂತ ಹೇಳ್ತಿದ್ರು. ಈಗ ಇಂಟರ್ವ್ಯೂ ಹೇಳಿರೋದೇನಪ್ಪಾ ಅಂತಂದ್ರೆ, ನಂಬರ್ 1 ಹೀರೋ ಮಾಡೇ ಮಾಡ್ತೀನಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ನೋಡೋಣ, ಅದೆಲ್ಲ ಓಕೆ ಅಂತ ಹೇಳ್ಬೋದು. ಬಟ್ ಗಿಲ್ಲಿ ನಟ ಅವ್ರ ಬಗ್ಗೆ ಈ ರೀತಿ ಹೇಳಿದ್ರಲ್ಲ, ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.